ಅಣ್ಣ ಅತ್ತಿಗೆ ಉಂಗ್ರ ಹೊಡ್ಕೋ ಆಟನ ರೀಕ್ರಿಯೇಟ್ ಮಾಡಿದಾಗೆ ಈಗ ಅವರಿಬ್ರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ತುತ್ತು ತಿನ್ಸೋದನ್ನ ರೀಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಸ್ತಿಲ್ವೇನಪ್ಪ ನಿಂಗೆ? ಸತ್ಯಣ್ಣ ಎಂತ ಮಾತಾಡಿದ್ರಿ ಸತ್ಯಣ್ಣ. ಛೇ, ಈ ತಲೆಗಿದೆಲ್ಲ ಉಳಿಲೇ ಇಲ್ವಲ್ಲ. ಬ್ರೋ ಅತ್ತಿಗೆ ಬನ್ನಿ ಕೂತ್ಕೊಳ್ಳಿ, ಅವತ್ತಿನ ದಿನಾನ ನೆನೆಸ್ಕೊಂಡು ರೀಕ್ರಿಯೇಟ್ ಮಾಡಿ. ನಚ್ಚಿ ಗೆಸ್ಟ್ ಎಲ್ಲ ಊಟ ಮಾಡ್ತಿದ್ದಾರೆ, ನಾವು ಮಾತ್ರ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತ್ಕೊಂಡು ನಮ್ ಪಾಡಿ ನಾವು ತಮಾಷೆ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಮ್ಮನ್ನ ಯಾರು ಗಮನಿಸಿಲ್ಲ ಅಂತ ಆಮೇಲೆ ಅವ್ರು ಬೇಜಾರ್ ಮಾಡ್ಕೋತಾರೆ ಕಣೋ. ಚೆನ್ನಾಗಿರಲ್ಲ. ಅಜಿತ ಭೂಮಿಗ್ ತಿನ್ಸೋದೇನ್ ಹೊಸದೇನೋ? ಅದು ಸರಿನೇ ಅಲ್ವೇನೋ. ಅಜಿತ ದಿನ ಮೊದಲನೇ ತುತ್ತನ್ನ ಭೂಮಿಗೆ ತಾನೇ ತಿನ್ಸೋದು. ಈಗೇನ್ ಬೇಡ ಬಿಡೋ. ಸರಿ, ಈಗ ನೀವಿಬ್ರು ಫಸ್ಟ್ ಊಟ ಮುಗಿಸಿ. ನಮಗ್ ಬೇರೆ ಕೆಲ್ಸಗಳಿದೆ, ಬಂದವ್ರನ್ನೆಲ್ಲ ವಿಚಾರಿಸ್ಕೋಬೇಕಲ್ಲ ನಾವು. ಅಪೇಕ್ಷಾ, ಅಂಜುದು ಊಟ ಆದ ತಕ್ಷಣ ಅವಳನ್ನ ಕರ್ಕೊಂಡ್ ಹೋಗಿ ರೆಡಿ ಮಾಡು. ಯಾಕಮ್ಮ ಟ್ಯೂಬ್ಲೈಟ್ ತರ ಮಾತಾಡ್ತಾ ಇದೆಯಲ್ಲ, ಅಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ ಯಾಕೆ ಅಂತ? ಅರ್ಥ ಆಯ್ತು. ಸರಿ ಮವ, ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಡ್ಲಾ? ಅದೇ ಅಂದ್ರೆ ಇದೊಳ್ಳೆ ಕಥೆ ಆಯ್ತಲ್ಲ, ಮದ್ವೆ ಮನೆಗ್ ಬಂದು ಊಟ ಮಾಡದೆ ಹೋದ್ರೆ ಹೇಗೆ? ಹೌದು, ಮತ್ತೆ ಹಾಗೆ ಹೋಗೋದಕ್ಕೆ ಬಿಟ್ಬಿಡ್ತೀವಾ? ಇಬ್ರು ಒಟ್ಟಿಗೆ ಕೂತು ಊಟ ಮಾಡಿ ಆಮೇಲೆ ಒಟ್ಟಿಗೆ ಹೊರಡಿ. ಊಟ ಮಾಡು. ಪಲ್ಲವಿ ಅಕ್ಕ, ನಿನ್ ಭೂಮಿ ಎಲ್ಲ ತಂದ್ರ? ಪಲ್ಲವಿ ಅಕ್ಕ, ಈ ಡೆಕೋರೇಷನ್ಗೆ ತುಂಬಾ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತಿದೆ. ಕೆಳಗಡೆ ಇಟ್ಟಿದೀನಿ, ಸ್ವಲ್ಪ ತಂದ್ಕೊಡ್ತೀರಾ? ಸರಿ ಭೂಮಿ. ಈ ಫ್ಯಾನ್ಗೆ ಬಲೂನ್ಗಳು ಕಟ್ಟಿದ್ರೆ ಕಲರ್ ತಿರುಗ್ತಾ ಇರುತ್ತೆ, ಚೆನ್ನಾಗಿರತ್ತೆ. ಸದನ, ನಾನು ನಿಮ್ ವಾಟ್ಸಪ್ಗೆ ಒಂದು ಫೋಟೋ ಕಳ್ಸಿದ್ದೀನಿ. ಅವರು ಮಾವನ್ಗೆ ಬೇಕಾದವರು, ಇಬ್ರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು. ನಾನು ಆ ಕಾಲೇಜ್ ಅಡ್ರೆಸ್ ಕಳಿಸಿದ್ದೀನಿ. ಇಮಿಡಿಯೇಟ್ ಆಗಿ ಆ ಕಾಲೇಜ್ಗೆ ಹೋಗಿ ನನಗೆ ಅವ್ರ ಬಗ್ಗೆ ಡೀಟೇಲ್ಸ್ ಬೇಕು. ಅವ್ರ ಹೆಸರು ರೋಸಿ ಅಂತ. ಆದಷ್ಟು ಬೇಗ ನನಗೆ ರಿಪೋರ್ಟ್ನ ರೆಡಿ ಮಾಡಿ ಕೊಡಿ. ನೋಡು, ಲುಕ್ ಸಾಕು. ಭೂಮಿ 2.2 ಅಂತ ಹೇಳಿದ್ಮೇಲೆ ನೀನ್ ಈ ತರ ಎಲ್ಲ ನಡ್ಕೊಂಡ್ ಬರ್ತಾ ನನಗೆ ಏನ್ ಮಾಡಕ್ ಹೋಗ್ತಿದ್ದೆ? ನೀವೇನ್ ಮಾಡಿದ್ರಿ? ಅಲ್ಲ, ಹತ್ತಿದ್ದೆ ಜಾರ್ದಂಗಾಯ್ತು, ಬಿಡೋಗ್ತಿ ಅಂತ ಹೇಳಿ ಹಿಡ್ಕೊಂಡೆ. ಸಾಹೇಬ್ರೆ, ಮೊದ್ಲು ಏಣಿ ಹಾಕೊಂಡು ಮೇಲ್ಗಡೆ ಬಲೂನ್ ಕಟ್ಟೋಣ ಫ್ಯಾನ್ಗೆ ಅನ್ಕೊಂಡೆ. ಅವಾಗ ಫ್ಯಾನ್ ಗಿರ 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 ಅಂತ ಕಲರ್ ಫುಲ್ ಆಗಿ ತಿರುಗುತ್ತೆ ಅನ್ಕೊಂಡೆ. ಗಿರ ಅಂತ ಬಲೂನ್ ಕಟ್ಬಿಟ್ಟು ತಿರ್ಗಿಸ್ತಿದ್ದೆ. ನಚ್ಚಿದು ಮೊದಲನೇ ವರ್ಷದ ಬರ್ಡೇ ಪಾರ್ಟಿ ಮಾಡ್ತಿದೀವಿ ಅನ್ಕೊಂಡಿದ್ಯಾ? ಬಲೂನ್ ಎಲ್ಲ ಫ್ಯಾನ್ ಕಟ್ಬಿಟ್ಟು ಗಿರ ಅಂತ ಬಿಡ್ಸಿಕೆ. ಅಲ್ಲ, ಒಂದು ಫಸ್ಟ್ ನೈಟ್ ಮಾಡ್ತಿದೀವಿ ಭೂಮಿ, ನನ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ನೈಟ್ಗೆ ಅದು ಯಾರು ಬಲೂನ್ ಹಾಕ್ಬಿಟ್ಟು ಫಸ್ಟ್ ನೈಟ್ ಮಾಡ್ಕೊಂತಾರೆ ಅಂತ. ಹೋಗು ಕೆಳಗಡೆ, ಮದ್ವೆಗೆ ಅಂತ ನಾವು ಡೆಕೋರೇಷನ್ ಎಲ್ಲ ಮಾಡ್ಸಿದ್ವಲ್ಲ, ಅದನ್ನೆಲ್ಲ ತಗೊಂಡ್ಬಂದು ಎಲ್ಲಾನು ಇಟ್ಬಿಡು. ಸರ್ಕಸ್ ಜಾತ್ರೆ ತರ ಇರುತ್ತೆ, ಜಾತ್ರೆ. ಓಡಾಡಕ್ ಮಾತ್ರ ಜಾಗ ಬಿಡ್ಲಾ? ಓಡಾಡಕ್ ಮಾತ್ರ ಜಾಗ ಬಿಟ್ಬಿಡು ಅವ್ರಿಗೆ. ಅಲ್ಲ, ಯಾವನು ಬಲೂನ್ ಎಲ್ಲ ಫಸ್ಟ್ ನೈಟ್ ಕಟ್ತಾನೆ? ಹೋಗ್ಲಿ ಬಿಡಿ ಸಾಹೇಬ್ರೆ, ಎಷ್ಟು ಬೈತೀರಾ? ಸರಿ ಹೋಗಿ ಬಿಡು, ಈಗ ಮುಹೂರ್ತಕ್ಕೆಲ್ಲ ಲೇಟ್ ಆಗ್ತಿದೆ. ಈಗ ಲೇಟ್ ಆಗ್ಬಾರ್ದು ಅಂತ ಹೇಳಿದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡ್ಬೇಕು. ನಾನು ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ಬೇಕು ಅನ್ನೋದು ನನಗೆ ಹೇಳ್ಬೇಕು. ಏನ್ ಮಾಡ್ಬೇಕು? ಡೆಕೋರೇಷನ್. ನೀನ್ ಡೆಕೋರೇಷನ್ ಅಲ್ಲ ಅಂದ್ರೆ ಹೂವು ಹಾಕ್ಬೇಕಾ? ಡೆಕೋರೇಷನ್ ಮಾಡ್ಬೇಕು. ನಿನ್ ಜೊತೆ 10 ನಿಮಿಷ ಇದ್ರೆ ನಾನು ಡಿಪ್ರೆಷನ್ಗೆ ಹೋಗ್ತೀನಿ. ಸರಿ, ಸ್ಟಾರ್ಟ್ ಮಾಡು. ಅಲ್ಲಿ ಹೂವ ಇದೆ, ಅದ್ರಿಂದಾನೆ ಡೆಕೋರೇಷನ್ ಮಾಡಿ. ಬೈ ಎನಿ ಚಾನ್ಸ್ ಇದು ಹಾರ್ಟ್ ಅಂತ ಮಾತ್ರ ಹೇಳ್ಬಾರ್ದು. ಹಾರ್ಟ್ ಆಗೋದು. ಸಾಹೇಬ್ರೆ, ಕಾಮಿಡಿ ಮಾಡ್ಬೇಡಿ. ಇಷ್ಟು ಸುಂದರವಾದ ಹೃದಯ ನೋಡಿದ ತಕ್ಷಣ ಗೊತ್ತಾಗಲ್ವಾ ಇದು ಹಾರ್ಟ್ ಹೃದಯ ಅಂತ? ಇನ್ನೊಂದು ವಿಷಯ ಗೊತ್ತಾ? ಅದಕ್ಕಿಂತ ಮುಂಚೆ ಇದನ್ನ ಯಾರು ಮಾಡಿದ್ರು ಅಂತ ಹೇಳಿದ್ರು. ಇದನ್ನ ನಾನೇ ಮಾಡಿ. ಈ ತರ ಗಲೀಜ್ ಕೆಲಸ ಮಾಡಿದಾಗ್ಲೇ ಅನ್ಕೊಂಡೆ ಅದು ನೀನ್ ಮಾತ್ರ ಮಾಡೋದಕ್ ಸಾಧ್ಯ ಅಂತ ಹೇಳ್ಬೋದು. ಒಂದು ನಂದು ಚಿಕ್ಕ ಹೃದಯ, ಇನ್ನೊಂದು ನಿಮ್ದು ಮಾನಸಿಕ ಹೃದಯ. ಬೇಗ ಬೇಗ ಡೆಕೋರೇಷನ್ ಮಾಡೋಣ. ಏನೋ ಮಾಡ್ತಿದ್ಯಾ ನೀನ್ ಸೆಂಟರ್ ಬಂದು? ನಾನ್ ಏನ್ ಮಾಡ್ತಾ ಇದ್ದೀನಿ ಅದನ್ನ ಪಕ್ಕಕ್ಕಿಡು. ನೀವೇ ಮಾಡ್ತಾ ಇದ್ದೀರಾ ಡೆಕೋರೇಷನ್. ಡೆಕೋರೇಷನ್? ನೀವ್ ಡೆಕೋರೇಷನ್ ಮಾಡ್ತಾ ನೋಡ್ತಾ ಇದ್ರೆ ನಮ್ಗೆ ಡಿಪ್ರೆಷನ್ ಆಗ್ತಾ ಇದೆ. ನೋಡು, ನೀನ್ ಅದನ್ನೆಲ್ಲ ಮಾತಾಡ್ಬೇಕು ಹೋಗ್ಬೇಡ.
ಆಕ್ಚುಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ನೀನ್ 10 ನಿಮಿಷ ಅಷ್ಟೇ. ನಾವು ಡೆಕೋರೇಷನ್ ಮಾಡಿ ಬರ್ತಾರ ಅವ್ರು. ನಾನು ರಿಸ್ಕ್ ತಗೊಳಕ್ ಹೋಗಲ್ಲ, ನೀನ್ ನನ್ ಜೊತೆ ಆಚೆ ಬಾ. ಅದಕ್ಕೆ ನೀವು ಡೆಕೋರೇಷನ್ ಮಾಡ್ತಿರ್ತೀವಿ. ಡೆಕೋರೇಷನ್ ಮಾಡಿ ಬಾ. ಅವಳು ಒಬ್ಬಳೇ ಅಲ್ಲ ಕಣ, ನಚ್ಚಿ ಅಯ್ಯೋ ಏನಿದು, ಎಲ್ಲ ಲೈಟ್ ಆಫ್ ಆಗಿ ಹೋಗ್ಬಿಟ್ಟಿದೆ. ಕರೆಂಟ್ ಹೋಗ್ಬಿಟ್ಟಿದ್ಯಾ? ಕರೆಂಟ್ ಹೋಗಿದ್ರೆ ಒಳಗಡೆ ಎಲ್ಲ ಲೈಟ್ ಹೆಂಗ್ ಆನ್ ಆಗುತ್ತೆ? ಇಲ್ಲೆಲ್ಲ ಊಟದವ್ರು ಇಷ್ಟು ಊಟ ಮಾಡಿ ಹೋಗ್ಬಿಟ್ರ? ಏನಿದು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಅತ್ತೆ ಅತ್ತೆ ಏನತ್ತೆ ಇದೆಲ್ಲ? ಅಯ್ಯೋ ಏನು ಅಂತ ಕೇಳ್ತಿದ್ಯಲ್ಲ, ನೀನ್ ನಾಳೆ ನಮ್ಮನ್ನೆಲ್ಲ ಬಿಟ್ಟು ಟ್ರೈನಿಂಗಿಗೆ ಅಂತ ಹೋಗ್ತೀಯಲ್ಲ, ಅದಕ್ಕೆ ಇವತ್ ನನ್ ಸೊಸೆ ಖುಷಿಯಾಗಿರ್ಲಿ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದೀವಿ. ಚೆನ್ನಾಗಿದ್ಯಾ? ಹಾ ಅತ್ತೆ, ನನ್ಗೋಸ್ಕರ ನೀವೆಲ್ಲ ಸೇರಿ ಇದನ್ನೆಲ್ಲ ಮಾಡಿದ್ರ? ಅದಕ್ಕೆ ಇದನ್ನೆಲ್ಲ ಮಾಡಿದ್ ನಾವೇ, ಬಟ್ ಇದನ್ನೆಲ್ಲ ಮಾಡ್ಸಿದ್ದು ನಿಮ್ ಸಾಹೇಬ್ರು. ಸಾಹೇಬ್ರೆ, ಇದನ್ನೆಲ್ಲ ನೀವು ನನ್ಗೋಸ್ಕರ ಮಾಡಿದ್ರ? ಲೇ ಪೀಟರ್, ನೀವೆಲ್ಲ ಸೇರ್ಕೊಂಡ್ ಮಾಡಿದ್ದನ್ನ ನನ್ ಮೇಲೆ ಆಗ್ತಿದ್ಯಲ್ಲ, ನಾನ್ ಇದನ್ನೆಲ್ಲ ಮಾಡಿಲ್ಲ. ಇದು ಇದನ್ನೆಲ್ಲ ಮಾಡಿದ್ ನಾವ? ಹೌದು, ನೀನ್ ನಮ್ಗೆ ಹೇಳಿಲ್ಲ ಇದನ್ ಮಾಡಕ್ಕೆ. ಖಂಡಿತ ಇಲ್ಲ. ಹೌದಾ? ಹೌದು. ಇದನ್ನ ಒಂದ್ಸತಿ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು ನೋಡೋಣ. ಹೇಳು ಹೇಳೋ. ಆಕ್ಚುಲಿ ನನ್ ಚಿಕ್ಕ ವಯಸ್ಸಲ್ಲೇ ಆಣೆ ಮಾಡೋದೆಲ್ಲ ಬಿಟ್ಬಿಟ್ಟಿದೀನಿ. ಅದಕ್ಕೆ ಕೇಳಿಸ್ಕೊಂಡ್ರ? ಗೊತ್ತಾಯ್ತಾ ಯಾರ್ ಮಾಡ್ಸಿದ ಅರೇಂಜ್ಮೆಂಟ್ ಅಂತ? ಐ ಫೋಟೋ ಅತ್ತೆ, ನಮ್ ಫೋಟೋ ಅದೇ ನೋಡು, ಎಷ್ಟ್ ಚೆನ್ನಾಗಿದೆ ಸಾಹೇಬ್ರೆ. ಹೋಲಿ ಹಬ್ಬದ ಫೋಟೋ. ಚೋ ಎಷ್ಟು ಚೆನ್ನಾಗಿದೆ ಫೋಟೋ. ಎಲ್ಲ ಸರಿ, ಆದ್ರೆ ನಮ್ ಸಾಹೇಬ್ರಿಗೆ ನನ್ ಹೈಟ್ ಗೊತ್ತಾಗ್ಲಿಲ್ವಾ? ಅಯ್ಯೋ ತಡ್ಡಿ, ನಿನಗ್ ಗೊತ್ತಾಗ್ಲಿಲ್ವಾ? ನೀನ್ ಕಾನ್ಸ್ಟೇಬಲ್ ಆದ್ಮೇಲೆ ಜೀವನದಲ್ಲಿ ತುಂಬಾ 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 ಎತ್ತರಕ್ ಬೆಳಿತೀಯಲ್ಲ, ಅದ್ರ ಸಂಕೇತವಾಗಿರ್ಲಿ ಅಂತ ನನ್ ಮಗ ಈ ಬೊಂಬೆನ ತಂದು ಇಲ್ಲಿ ಇಟ್ಟಿದ್ದಾನೆ. ನಾನ್ ಮಾಡಿಲ್ದಿರೋದನ್ನ ನಾನ್ ಮಾಡಿದೀನಿ ಅಂತ ಅವಾಗಿಂದ ಹೇಳ್ತಾ ಇದ್ಯಾ? ಬೇಡ ಹೇಳ್ತಾ ಇದೀನಿ, ನಾನು ಹೋಗೇ ಬಿಡ್ತೀನಿ. ಏನೋ ತಮಾಷೆ ಮಾಡ್ತಿದ್ಯಾ? ಇದನ್ನೆಲ್ಲ ನೀನೇ ತಂದ್ಕೊಟ್ಟು ನಮ್ ಕೈಲೆಲ್ಲ ಅರೇಂಜ್ ಮಾಡ್ಸಿ, ಈಗ ನಂಗೆ ಏನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾನ್ ಹೋಗ್ತೀನಿ ಅಂತಿದ್ಯಲ್ಲೋ? ಆ ನೋಡು, ನಿನಗ್ ನನ್ ಬಗ್ಗೆ ಚೆನ್ನಾಗ್ ಗೊತ್ತು ತಾನೆ. ಸುಮ್ನೆ ಇಲ್ಲಿ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅತ್ತರ್ಸ್ಕೊಂಡ್ ಹೊರಡ್ಬಿಡ್ತೀನಿ. ಅಲ್ಲ, ನೀನ್ ನಡುವೆ ಲೋಕಲ್ ಡಾನ್ ಆಡ್ದಂಗ್ ಆಡ್ತಿಯಲ್ಲಮ್ಮ ನೀನು. ಸುಮ್ನೆ ನಿಂತ್ಕೊಳ. ಓ ಅತ್ತೆ ಏನು ಅತ್ತೆ, ಏನು? ನೀವೆಲ್ಲ ನನ್ ಮೇಲೆ ಇಷ್ಟೊಂದ್ ಪ್ರೀತಿ ತೋರಿಸ್ತಾ ಇದೀರಲ್ಲ, ಇದಕ್ ನಾನು ಅರ್ಹಳ ಅಂತ ನನ್ಗೆ ಅನುಮಾನ ಶುರುವಾಗ್ಬಿಟ್ಟಿದೆ ಅತ್ತೆ. ಶೋ ಅಯ್ಯ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯ ಭೂಮಿ? ನಿಮ್ಗೊಂದು ವಿಷಯ ಗೊತ್ತಾ? ನಾವೆಲ್ಲ ನಿನ್ ಮೇಲೆ ಇಟ್ಟಿರೋ ಪ್ರೀತಿ 100 ಕಾಲ ಹೀಗೆ ಇರುತ್ತೆ, ಅದ್ ಯಾವತ್ತೂ ಕಡಿಮೆ ಆಗಲ್ಲ. ಈಗ ಆ ವಿಷಯ ಬಿಡೋದು, ಈ ಸರ್ಪ್ರೈಸ್ ಎಲ್ಲ ನಿನ್ಗೆ ಇಷ್ಟ ಆಯ್ತಾ ಇಲ್ವಾ ಅದನ್ನ ಹೇಳಿದ್ರು. ಇಷ್ಟ ಆಗ್ಲಿಲ್ಲ. ಇವತ್ತು ತುಂಬಾ ಇಷ್ಟ ಆಯ್ತು. ಬಾಯಲ್ಲಿ ಇದು ಅಂಜುನ ನೀನು ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಯಾವ ಕಾರಣಕ್ಕೂ ಯಾರಿಗೋಸ್ಕರನು ನೀನು ಅಂಜುನ ಬಿಟ್ಕೊಡ್ಬಾರ್ದು. ಹೆಂಡತಿ ಅಂದ್ಮೇಲೆ ಸಂಸಾರದಲ್ಲಿ ಗಲಾಟೆ, ಮನಸ್ತಾಪ ಇದೆಲ್ಲ ತುಂಬಾನೇ ಸಹಜ. ಅದಕ್ಕೆಲ್ಲ ನೀನು ಓವರ್ ಆಗಿ ರಿಯಾಕ್ಟ್ ಮಾಡಿ ಅವಳ ಮನ್ಸನ್ನ ನೋಯಿಸ್ಬಾರ್ದು. ಒಂದ್ ವೇಳೆ ಅಂಜು ಏನಾದ್ರೂ ಜಗಳ ಮಾಡಿ ನಿನ್ ಮನ್ಸಿಗೆ ಏನಾದ್ರೂ ನೋವು ಮಾಡಿದ್ರೆ ಅದು ನಿಮ್ಮಿಬ್ರಲ್ಲೇ ಇರ್ಬೇಕು, 4 ಗೋಡೆ ಮಧ್ಯದಲ್ಲಿ ಇರ್ಬೇಕು. ಅದನ್ನ ನೀನು ಮನೆಯವ್ರ ಮುಂದೆ ಎಲ್ಲ ತಂದು ರಂಪ ರಾಮಾಯಣ ಮಾಡ್ಬಾರ್ದು.
ಹೆಂಡತಿ ಅನ್ಸ್ಕೊಂಡವಳು ಅತ್ತೆ ಮನೆ ಕಾಲಿಡದೆ ಗಂಡನ್ ಮೇಲಿರೋ ನಂಬಿಕೆಯಿಂದ. ಅಲ್ಲಿಗೆ ಅವಳು ಗೌರವ ಇರೋದು ಯಾರ ಕೈಯಲ್ಲಿ? ನಿನ್ ಕೈಯಲ್ಲಿ ತಾನೆ. ನೀನ್ ತಾಳ್ಮೆ ಕಳ್ಕೊಂಡು ಕೋಪ ಮಾಡ್ಕೊಂಡು ಅವಳಿಗೆ ಯಾವ್ದೇ ಕಾರಣಕ್ಕೂ ಅವಮಾನ ಆಗೋ ರೀತಿಯಲ್ಲಿ ನೀನ್ ನಡ್ಕೋಬಾರ್ದು. ಇದು ಎಂತ ಸಂದರ್ಭನೇ ಬರ್ಲಿ, ನೀನು ಅವಳ ಪರ ನಿಲ್ಲೇಬೇಕು. ಖಂಡಿತ ಅದಕ್ಕೆ ನೀವ್ ಹೇಳಿರೋ ಪ್ರತಿಯೊಂದು ಮಾತು ಇಲ್ಲಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ. ನಂಬಿಕೆ ಕೆಡೋ ತರ ನಾನ್ ಯಾವತ್ತೂ ವರ್ತಿಸಲ್ಲ. ಅಂಜುನ ನಾನು ಚೆನ್ನಾಗಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಇದು ನೀವ್ ಯಾಕೆ ನನಗೆ ಇಷ್ಟೊಂದು ಅಡ್ವೈಸ್ ಕೊಡ್ತಾ ಇದ್ದೀರಾ? ಏನೋ ನಮ್ಮನ್ನೆಲ್ಲ ಬಿಟ್ಟು ನೀವ್ ಪರ್ಮನೆಂಟ್ ಆಗಿ ಎಲ್ಲೋ ಹೊರಟೋಗೋ ತರ. ನಾನು ಅವಳು ಎಲ್ಲಿಗಪ್ಪ ಹೋಗ್ತಾಳೆ? ಅದನ್ನ ನಾನ್ ನೋಡಿ. ಇಷ್ಟೊಂದು ಪ್ರೀತಿ ಮಾಡುವಂತ ಗಂಡ, ಅಕ್ಕರೆಯಿಂದ ಒಲವಿನಿಂದ ನೋಡ್ಕೊಳ್ಳುವಂತ ಕುಟುಂಬ, ಈ ಕುಟುಂಬ ಬಿಟ್ಟು ಟೀ ಅಂಗಡಿಗೆ ಹೋದ್ರೆ ಸಾಕು, ಕೆಲಸ ಮಾಡ್ತಾ 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 100 ಸರ್ತಿ ಫೋನ್ ಮಾಡ್ತಾಳೆ. ಈ ಸತ್ತಿಗೂ ಅಂತಾದ್ರೆ ಪಾಪ ಈಗ ಟ್ರೈನಿಂಗ್ ಸೆಂಟರ್ ಇದ್ದಾಳೆ, ಅಲ್ಲಿ ಫೋನ್ಗಳು ಮೆಸೇಜ್ಗಳು ಎಲ್ಲ ಮಾಡುವಂತಿಲ್ಲ. ಹಂಗಾಗಿ ಭಾವುಕಳಾಗಿ ಈ ಮಾತನ್ನ ಹೇಳ್ತಾರೆ. ಏನಂತೀಯ ಭೂಮಿ? ಹಾ ಸತ್ಯ. ಶಾರದಮ್ಮ ಬನ್ನಿ. ಶಾರದಮ್ಮ, ನಿಮ್ ಮಗಳು ಮನಸ್ವಿನಿನ